ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತಿಲ್ಲಿ ನಾನು ಒಂದು ವಿಭಿನ್ನವಾದ ಒಂದು ಸ್ನ್ಯಾಕ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಆನಿಯನ್ ಪಕೋಡ ತಿಂದು ಬೋರ್ ಆಗಿದ್ದರೆ ಈ ಒಂದು ಸ್ನ್ಯಾಕ್ ರೆಸಿಪಿ, ಅದರಲ್ಲೂ ಈರುಳ್ಳಿ ಹೂವಿಂದ ಮಾಡುವಂಥ ಒಂದು ಸ್ನ್ಯಾಕ್ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಬೇಕು. ಅಷ್ಟು ಗರ್ಗರಿಯಾಗಿರುತ್ತೆ. ಮಾಡೋದು ಹೇಗೆ ಬನ್ನಿ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಈರುಳ್ಳಿ ಹೂ ಅಥವಾ ಸ್ಪ್ರಿಂಗ್ ಆನಿಯನ್ ಏನಂತೀವಿ ಅದನ್ನು ತೊಗೊಂಡಿದ್ದೀವಿ. ಕೆಳಗಡೆ ಈರುಳ್ಳಿ ಗಡ್ಡೆ ಬರುತ್ತಲ್ಲ ಆ ರೀತಿ ಇರೋದನ್ನು ನೀವು ತೊಗೊಳ್ಬಾರ್ದು. ಮೇಲೆ ಹೂ ಇರುತ್ತಲ್ಲ ಆ ರೀತಿ ಇರುವಂತಹ ನೀವು ಸ್ಪ್ರಿಂಗ್ ಆನಿಯನ್ನ ತೊಗೊಳ್ಬೇಕು. ಯಾಕೆಂದರೆ ಇದು ನಿಮಗೆ ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ. ಕಟ್ ಮಾಡೋದಕ್ಕೆ ಕೂಡ ತುಂಬಾ ಈಸಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ರೀತಿಯಾಗಿ ನೀವು ಉದ್ದುದ್ವಾಗಿ ಕಟ್ ಮಾಡ್ಕೊಳ್ಬೇಕು. ನಂತರ ನೀವು ಇದನ್ನು ಮಿಡ್ಲಿಂದ ಸ್ಲಿಟ್ ಮಾಡ್ಕೊಳ್ಬೇಕಾಗತ್ತೆ. ಮಿಡ್ಲಲ್ಲಿ ಒಂದು ಬೆರಳಷ್ಟು ಜಾಗ ಹಾಗೆ ಇಟ್ಟು ಆ ಕಡೆ ಈ ಕಡೆ ಎರಡೂ ತುದಿನಲ್ಲಿ ನೀವು ಈ ರೀತಿಯಾಗಿ ಸ್ಲಿಟ್ ಮಾಡ್ಕೊಳ್ಬೇಕು. ಅಂದರೆ ಪೆಟಲ್ಸ್ ಅಥವಾ ಹೂವಿನ ದಳಗಳು ಹೇಗಿರುತ್ತೆ ಆ ರೀತಿಯಾಗಿ ನೀವು ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಎಲ್ಲ ಕಟ್ ಮಾಡಿದ ನಂತರ ನೀವೊಂದು ಬೌಲಿಗೆ ನೀರು ಹಾಕಿ ಅದಕ್ಕೆ ಐಸ್ ಕ್ಯೂಬ್ಸ್ಗಳನ್ನ ಹಾಕಿ ಈ ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿರುವಂತಹ ಸ್ಪ್ರಿಂಗ್ ಆನಿಯನ್ನ ನೀವು ಒಂದು 15ರಿಂದ 20 ನಿಮಿಷ ನೆನೆ ಹಾಕಬೇಕಾಗತ್ತೆ. ಚೆನ್ನಾಗಿ ನೆಂದ ಮೇಲೆ ಇದು ನೋಡಿ ಈ ಥರ ಅರಳ್ಕೊಳ್ಳುತ್ತೆ. ಎಲ್ಲ ಒಳ್ಳೆ ಹೂವಿನ ಥರ ಅರಳ್ಕೊಳ್ಳುತ್ತೆ. ಪೆಟಲ್ಸ್ ಎಲ್ಲ ಬಿಡಿಬಿಡಿಯಾಗಿ ಬೆಂಡಾಗಿ ಅರಳ್ಕೊಂಡಿರುತ್ತೆ ನೋಡಿ. ಚೆನ್ನಾಗಿ ಅರಳಿದ ಮೇಲೆ ನೀವು ಇದು ನೀರಿಂದ ಸಪ್ರೇಟ್ ಮಾಡಿ ಒಂದು ಬಟ್ಟೆನಲ್ಲಿ ಹಾಕಿ ತೆಗೆದಿಟ್ಕೊಳ್ಳಿ. ಈಗ ನಾವು ಪಕೋಡ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು, ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಗೂ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1.5 ಚಮಚದಷ್ಟು ಪೆಪ್ಪರ್ ಪೌಡರ್. ನೀವಿಲ್ಲಿ ಅಚ್ಕಾರದ ಪುಡಿ ಕೂಡ ಸೇರಿಸ್ಕೊಳ್ಬೋದು. ಆ್ಯಂಡ್ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್, ಹಾಗೂ ನೀವು ಇದನ್ನ ಹಿಟ್ಟು ಕಲಿಸೋದಕ್ಕೆ ನೀವು ಸೋಡಾನ ಯೂಸ್ ಮಾಡಬೇಕಾಗತ್ತೆ. ಸೋಡಾ ನಾವೇನು ಕುಡಿಯೋಕ್ಕೆ ಉಪಯೋಗಿಸ್ತೀವಿ ಆ ಸೋಡಾ ವಾಟರ್ನ ನೀವು ಹಿಟ್ಟು ಕಲಿಸೋದಕ್ಕೆ ಯೂಸ್ ಮಾಡಬೇಕಾಗತ್ತೆ. ನೀರು ಉಪಯೋಗ ಮಾಡೋ ಹಾಗಿಲ್ಲ. ಆ ಕಾರ್ಬೋನೇಟೆಡ್ ಡ್ರಿಂಕ್ ಏನಿರುತ್ತೆ ಅದನ್ನೇ ನೀವು ಯೂಸ್ ಮಾಡಬೇಕು. ಒಂದು ಚೂರು ಲಂಪ್ಸ್ ಇಲ್ಲದೆ ಇರೋ ಹಾಗೆ ನೀವು ಹಿಟ್ಟನ್ನ ಕಲಿಸ್ಕೊಳ್ಳಿ. ತುಂಬ ತೆಳು ಇರಬಾರ್ದು, ಹಾಗೆ ತುಂಬ ಗಟ್ಟಿ ಕೂಡ ಇರಬಾರ್ದು. ನಂತರ ನೀವು ಈರುಳ್ಳಿ ಹೂ ಏನು ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಇದರಲ್ಲಿ ಡಿಪ್ ಮಾಡಿ ಡೀಪ್ ಫ್ರೈ ಮಾಡಿದ್ರೆ ಆಯಿತು. ಒಂದೊಂದಾಗಿ ಹಾಕಿ ಸೊ ದಟ್ ಅದು ತುಂಬ ಅಂಟ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನೋಡಿ ಈ ರೀತಿ. ಸೊ ಸ್ವಲ್ಪ ದೂರ ದೂರ ಹಾಕಿದ್ರೆ ಒಳ್ಳೆಯದು, ನಿಮಗೆ ಆ ಫ್ಲವರ್ ಹಾಗೇ ಉಳಿಯುತ್ತೆ. ಲೋ ಫ್ಲೇಮಲ್ಲಿ ಬ್ರೌನ್ ಆಗಿ ಕ್ರಿಸ್ಪಿಯಾಗಿ ಬರೋ ತನಕ ನೀವು ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಹಾಗೆ ಕೂಡ ತಿನ್ಬೋದು ಅಥವಾ ಸಾಸ್ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು. ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅನ್ನೋದನ್ನು ನೀವೇ ಹೇಳಿ ನನಗೆ ಮಾಡಿ. ನೀವೇನಾದರೂ ಈ ರೆಸಿಪಿ ಟ್ರೈ ಮಾಡಿದ್ರೆ ನನ್ನ ಟ್ಯಾಗ್ ಮಾಡಿ, ನನ್ನ ಇನ್ಸ್ಟಾ ಪೇಜಲ್ಲಿ ಕೂಡ ನೀವು ಟ್ಯಾಗ್ ಮಾಡ್ಬೋದು ಅಥವಾ ಯೂಟ್ಯೂಬಲ್ಲಿ ಕೂಡ ನೀವು ಟ್ಯಾಗ್ ಮಾಡ್ಬೋದು. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.